ತಿಪಟೂರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಬಳಿ ದಲಿತ ಚಳುವಳಿಯ ಪಿತಾಮಹರಾದ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜನ್ಮ ದಿನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ತಾಲೂಕು ಸಂಚಾಲಕರಾದ ಮೋಹನ್ ಜಕ್ಕನಹಳ್ಳಿ, ಹೆಂಡಾಸರಾಯಿ ಬೇಡ, ಹೋಬಳಿಗೊಂದು ವಸತಿ ಶಾಲೆ ಕೊಡಿ ಎಂದು ಹೋರಾಡಿದ ಶಿಕ್ಷಣ ಪ್ರೇಮಿ ಹಾಗೂ ಸಂಸ್ಕೃತಿ ಪ್ರತಿಪಾದಕ ಪ್ರೊಫೆಸರ್ ಬಿಕೆ ಕೃಷ್ಣಪ್ಪನವರಿಗೆ ಸಲ್ಲುತ್ತದೆ ಹಾಗೂ ಅವರ ಮೈತ್ರಿವನ ಕರ್ನಾಟಕದ ದಲಿತರ ಶಕ್ತಿ ಕೇಂದ್ರವಾಗಬೇಕು ಎಂದು ತಮ್ಮ ಆಶಯವನ್ನು ವ್ಯಕ್ತಪಡಿಸಿದರು. ಹಲವಾರು ಕಾರ್ಯಕರ್ತರು ಮತ್ತು ಮಹಿಳಾ ಸಮಿತಿಯನ್ನು ಒಳಗೊಂಡಂಗೆ ಇವತ್ತೇನು ಕೃಷ್ಣಪ್ಪನವರ ಜನ್ಮದಿನೋತ್ಸವವನ್ನು ಸಾಂಕೇತಿಕವಾಗಿ ಆಚರಿಸುವ ಮುಖಾಂತರ ಈ ತಾಲೂಕಿನ ಯುವ ಜನತೆಗೆ ದಲಿತ ಹೋರಾಟ ಮತ್ತು ದಲಿತ ಚಳುವಳಿ ಮಾತೃ ಸಂಘಟನೆ ಅಂತ ಕೃಷ್ಣಪ್ಪನವರನ್ನ ನಡೆಸುತ್ತಾ ಈ ಸಂದರ್ಭದಲ್ಲಿ ಇವತ್ತೇನು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ನಮ್ಮ ಕರ್ನಾಟಕಕ್ಕೆ ಅಂಬೇಡ್ಕರ್ ಪರಿಚಯ ಮಾಡಿಕೊಟ್ಟದ್ದು ಯಾರು ಕೃಷ್ಣಪ್ಪ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ದಲಿತ ಚಳುವಳಿಯ ರೂವಾರಿ ಮತ್ತು ದಲಿತ ಚಳುವಳಿಯ ತಾಯಿ ಬೇರು ಕೃಷ್ಣಪ್ಪ ಅವರು ಮೂಲ ಪಿತಾಮಹ. ಈ ಚಳುವಳಿಯ ಹೋರಾಟದ ದಲಿತ ಚಳುವಳಿಯ ಹೋರಾಟದ ಪಿತಾಮಹ ಕೃಷ್ಣಪ್ಪ ಅವರು. ಹಾಗಾಗಿ ಇವರು ಸುಮಾರು ಇವತ್ತಿನ ದಿನ ಜನ್ಮದಿನ ಆಚರಣೆ ಮಾಡ್ತಾ ಇದ್ದೀವಿ. ದೇಶದಲ್ಲಿ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಕನ್ನಡ ದರ್ಶನ ಕಟ್ಟಂಥ ಸಂಸ್ಥಾಪಕರು ಕೃಷ್ಣಪ್ಪರಾಗಿರ್ತಾರೆ. ಇವರು ಭದ್ರಾವತಿ ಕಾಲೇಜಿನಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಾರೆ. ಕೆಲಸ ನಿರ್ವಹಿಸಿದಂಥ ಸಮಯದಲ್ಲಿ ಅಲ್ಲಿನ ಒಂದು ಉಕ್ಕಿನ ಕಾರ್ಖಾನೆಯಲ್ಲಿ ಕಬ್ಬಿಣ ಕಾರ್ಖಾನೆ ಏನಿದೆ, ಆ ಕಾರ್ಖಾನೆಯಲ್ಲಿ ಅಸ್ಪೃಶ್ಯತೆ ಆಚರಣೆ ಆದಂಥ ಸಂದರ್ಭದಲ್ಲಿ ಅಲ್ಲಿ ತಟ್ಟೆ ಲೋಟ ಮತ್ತೊಂದು ವಿಚಾರದಲ್ಲಿ ಅಲ್ಲಿ ಅಲ್ಲಿನ ಕಾರ್ಯಕ್ರಮಗಳು ದಂಗೆದಾಡ್ತಾರೆ. ಆ ದಂಗೆ ಎದ್ದಂಥ ವಿಚಾರವಾಗಿ ಪ್ರತಿಭಟನೆಗಳು ನಡೀತವೆ. ಆ ವಿಚಾರ ಅದೇ ಭದ್ರಾವತಿಯಲ್ಲಿ ಕೃಷ್ಣಪ್ಪ ಅವರು ಕಾಲೇಜಿನಲ್ಲಿ ಅಲ್ಲಿ ಪ್ರಾಂಶುಪಾಲರಾಗಿ ಅಲ್ಲಿ ಕಾರ್ಯನಿರ್ವಹಿಸಿದಂಥ ಸಂದರ್ಭದಲ್ಲಿ ಇವರ ಹೋರಾಟಗಳು ಅಲ್ಲಿನ ಘರ್ಷಣೆ ಇವರ ಕಿವಿಗೆ ಮುಟ್ಟುತ್ತೆ. ಅಲ್ಲಿಂದ ಇವರು ಆ ಹೋರಾಟ ಕಾರ್ಮಿಕರ ಪರವಾಗಿ ನಿಂತ ಕೃಷ್ಣಪ್ಪ ಅವರು ಅಂದಿನ ದಿನ ಪ್ರಾರಂಭ ಮಾಡಿದಂಥ ದಲಿತ ಸಂಘರ್ಷ ಸಮಿತಿ ಇವತ್ತು ರಾಜ್ಯದಲ್ಲಿ ದೊಡ್ಡ ಮಟ್ಟದ ಚಳವಳಿಯಾಗಿದೆ. ಇವತ್ತು ಸಾರ್ವಜನಿಕರಲ್ಲೂ ಯಾವುದೇ ಒಂದು 3 ಸಂಘಟನೆ ಕಟ್ಟಿದ್ರು ಕೂಡ ಇವತ್ತು ನೀಲಿ ಶಾಲೆ ಹಾಕೊಂಡು ಮತ್ತೊಂದು ಅಂಬೇಡ್ಕರ್ ಫೋಟೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇವತ್ತು DSS ಅನ್ನೋದು ಜಾಹೀರಾಗಿದೆ ಅಂತ ಇವತ್ತು ಏನೇ ನಮ್ಮಲ್ಲಿ 3 ಜನ ಸಂಘಟನೆಗೆ ಒಳಗಡೆ ಬರ್ಬೋದು DSS ಮತ್ತೆ ಭಿನ್ನಾಭಿಪ್ರಾಯಗಳ ಆಚೆ ಹೋಗುದು. ಎಷ್ಟೇ ಜನ ಸಂಘಟನೆ ಬರ್ಬೋದು, ಇನ್ನೊಂದು 100 ಸಂಘಟನೆ ಹೊಡೆದು ಚಿತ್ರ ಆಗ್ತಾ ಹೋದ್ರೂ ಕೂಡ ಆಚೆ ಬೇರೆ ಮತ್ತೆ DSS ಅಂತಲೇ ಕಟ್ಕೊಂತಾರೆ. ಒಟ್ಟು ಇನ್ಯಾವುದು ಸಂಘಟನೆ ಕಟ್ಟಕ್ಕಾಗಲ್ಲ. ಯಾಕೆಂದ್ರೆ DSS ಇರೋಂಥ ತಾಕತ್ತು, DSS ಇರೋಂಥ ಶಕ್ತಿ ಅಂತ ಇದೆ. ಅಂತ ಸಂಘಟನೆ ಕಟ್ಟುವಂಥ ಕೃಷ್ಣಪ್ಪ ಅವ್ರಿಗೆ ನಾವು ಇವತ್ತು ಅವ್ರನ್ನ ನೆನೆಸ್ಕೊಂತ ನಾವು ಇವತ್ತು ನಿಮ್ಗೆ ಇದೀವಿ ಅಂತ ಒಂದು ದೊಡ್ಡ ಸಂಘಟನೆ ಕಾರಣ ಆಗಿದೆ. ಯಾಕಂದ್ರೆ ನಮ್ಮಂಥ ಇಂಥ ಒಂದು ದಲಿತ ಸಂಘಟನೆ ಅಂತ ದೊಡ್ಡ ಆಳದ ಮರನ ನಮ್ಗೆ ಹಾಕಿ ಆ ನೆರಳಲ್ಲಿ ನಮಗೆ ಬದುಕಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕೃಷ್ಣಪ್ಪ ಅವ್ರಿಗೆ ವಿಶೇಷವಾಗಿ ಧನ್ಯವಾದಗಳನ್ನ. ಈ ಸಂದರ್ಭದಲ್ಲಿ ಮಹಿಳಾ ತಾಲೂಕು ಸಂಚಾಲಕರಾದ ಕವಿತಾ ಮಹೇಶ್ ಇಂದಿರಾನಗರ, ಕೀರ್ತಿ ಹತ್ಯಾಳು, ಜಗದೀಶ್ ಗಿಣಕಿನಕೆರೆ, ಪ್ರಭುಸ್ವಾಮಿ, ಸಂಜಯ್, ಜಯಕುಮಾರ್, ಕುಮಾರ್ ಸೇರಿದಂತೆ ಮಹಿಳಾ ಸಮಿತಿ ಕಾರ್ಯಕರ್ತರು ಭಾಗಿಯಾಗಿದ್ದರು. ನವ ಕರ್ನಾಟಕ ಟಿವಿ, ಜನಪರ ನ್ಯಾಯಪರ.